ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ ಮಂಜಿನಾನಗರಿಯಲ್ಲಿ ತೋಟಗಾರಿಕಾ ರಾಷ್ಟ್ರೀಯ ಸಮ್ಮೇಳನ ನಡೀತಾ ಇದೆ. ಒಂದ್ ಕಡೆ ಬೆಳೆಗಾರರಿಗೆ ಕಾರ್ಯಾಗಾರ ನಡೀತಾ ಇದ್ರೆ ಮತ್ತೊಂದೆಡೆ ವಿವಿಧ ಹಣ್ಣುಗಳ ಪ್ರದರ್ಶನವೂ ಕಂಡುಬಂದಿದ್ದು ವಿಶೇಷವಾಗಿತ್ತು. ಹಣ್ಣಿನ ರಾಜ ಮಾವು. 220 ತಳಿಯ ಮಾವಿನ ಹಣ್ಣುಗಳು ನೋಡುಗರ ಬಾಯಲ್ಲಿ ನೀರು ತರಿಸುತ್ತಿದೆ. ಅಲ್ಲದೆ ಬೆಳೆಗಾರರನ್ನ ಕೂಡ ಆಕರ್ಷಿಸ್ತಾ ಇವೆ ಈ ಬಗೆ ಬಗೆಯ ಮಾವುಗಳು. ಇದು ಮಂಜನನಗರಿ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ 3 ದಿನಗಳ ಕಾಲ ನಡೆಯುವ ತೋಟಗಾರಿಕಾ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಕಂಡುಬಂದ ದೃಶ್ಯ. ಪ್ರದರ್ಶನ ಮತ್ತು ಮಾರಾಟಕ್ಕೆ ಈ ಮಾವಿನ ಹಣ್ಣುಗಳನ್ನು ಸಮ್ಮೇಳನದಲ್ಲಿ ಇಡಲಾಗಿದೆ. ಸಾಂಪ್ರದಾಯಿಕ ಬೆಳೆಯೊಂದಿಗೆ ಇತರ ಬೆಳೆಗಳನ್ನು ಬೆಳೆಯುವುದರ ಮೂಲಕ ಹೇಗೆ ಲಾಭ ಪಡೆಯಬಹುದು ಎಂಬ ಬಗ್ಗೆ ನುರಿತ ವಿಜ್ಞಾನಿಗಳು ಮಾಹಿತಿಯನ್ನ ನೀಡುತ್ತಿದ್ದಾರೆ. ಚೆಟ್ಟಳ್ಳಿಯಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಈ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ತೋಟಗಾರಿಕಾ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಬಗೆ ಬಗೆಯ ಹಣ್ಣುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ವಿಶೇಷವಾಗಿ ದಾಳಿಂಬೆ, ಲಿಚ್ಚಿ, ಅನನಾಸ್, ರಾಂಬುಟಾನ್ ಹೀಗೆ ಹಲವು ಬಗೆಯ ಹಣ್ಣುಗಳು ಹಾಗೂ ತರಕಾರಿಗಳು ಪ್ರದರ್ಶನದಲ್ಲಿವೆ. ಸುಮಾರು 7 ರಾಜ್ಯಗಳಿಂದ ಆಗಮಿಸಿರುವ ವಿಜ್ಞಾನಿಗಳು ಬೆಳೆಗಾರರಿಗೆ ಮಾಹಿತಿಯನ್ನ ನೀಡುತ್ತಿದ್ದಾರೆ. ಪ್ರಮುಖವಾಗಿ ಕಿತ್ತಳೆ ಹಾಗೂ ಮಾವಿನ ಹಣ್ಣಿನ ಬಗ್ಗೆ ತಿಳಿಸಿಕೊಡುತ್ತಿದ್ದಾರೆ. ತಳಿ ವೈವಿಧ್ಯತೆ ಆಗಲಿ ಅಥವಾ ಬೆಳೆ ವೈವಿಧ್ಯತೆಯನ್ನೇ ಯಾವ ಥರ ಮಾಡಬಹುದು ಅಂತ ಹೇಳೋದನ್ನು ತಿಳಿಸುವುದಕ್ಕೋಸ್ಕರ ಈ 2 ದಿವಸದ ಒಂದು ಕಾರ್ಯಕ್ರಮವನ್ನೇ ಇಲ್ಲಿ ಹಾಕ್ಕೊಂಡಿದ್ದೇವೆ. ಭಾರತದ ಬೇರೆ ಬೇರೆ ಕಡೆಗಳಿಂದ ಹೆಚ್ಚು ಕಡಿಮೆ 6-8 ರಾಜ್ಯಗಳಿಂದ ಸಂಶೋಧಕರು, ಕಿತ್ತಳೆ ಬೆಳೆಯ ಸಂಶೋಧಕರಾಗಲಿ ಅಥವಾ ಬೇರೆ ಬೇರೆ ಹಣ್ಣಿನ ಬೆಳೆಗಳ ಸಂಶೋಧಕರು ಬಂದು ಇಲ್ಲಿ ತಮ್ಮ ಪ್ರಬಂಧಗಳನ್ನು ಮಂಡಿಸ್ತಾ ಇದ್ದಾರೆ. ಸಂಶೋಧನೆ ಏನು ನಡೀತಾ ಇದೆ ಅಥವಾ ಇತ್ತೀಚೆಗೆ ಯಾವುದಾದ್ರು ಸಂಶೋಧನೆ ನಡೆದಿರುವಂಥದ್ದು, ಆ ತಂತ್ರಜ್ಞಾನಗಳು ಯಾವ ಥರ ಅಭಿವೃದ್ಧಿ ಹೊಂದಿದೆ, ಅದು ಇಲ್ಲಿನ ಭಾಗದ ಜನರಿಗೆ ಅಥವಾ ರೈತರಿಗೆ ಉಪಯೋಗ ಆಗಬಹುದು ಅಂತ ಹೇಳುವಂಥ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದೇವೆ. ಇನ್ನು ಈ ಎಲ್ಲ ಬೆಳೆಗಾರರಿಗೆ ಅನುಕೂಲವಾಗಲೆಂದೇ ತೋಟಗಾರಿಕೆಗೆ ಬೇಕಾಗುವ ಯಂತ್ರೋಪಕರಣಗಳು ಹಾಗೂ ವಿವಿಧ ಸಲಕರಣೆಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳೆಗಾರರು ಸಮ್ಮೇಳನಕ್ಕೆ ಬಂದು ಇದರ ಲಾಭವನ್ನ ಪಡೆದುಕೊಳ್ಳುತ್ತಿದ್ದಾರೆ. ಕಾರ್ಯಾಗಾರ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನೋಡಿ, ಇಲ್ಲಿಂದ ಈಗ ವೀರ ಅರಸು ಅಂತ ಬಂದಿದ್ದಾರೆ ತಮಿಳುನಾಡಿನ ತಾಂಡಿಗುಡಿ ಅಂತೇಳಿ, ಮತ್ತೆ ಡಾಕ್ಟರ್ ಚೌಟ ಅಂತ ಮಂಗಳೂರಿಂದ ಬಂದಿದ್ದಾರೆ. ಅವರೆಲ್ಲ ಭಾರಿ ಒಳ್ಳೆ ಕೃಷಿಕರು. ಇದು ವೀರ ಅರಸು ಅವರು ನಮಗೆ ಬಟರ್ ಫ್ರೂಟ್ ಕೊಡಗಲಿ ನಾವು ಬೆಳೆದ್ರು 99% ಹಾಳಾಗಿ ಹೋಗ್ತಾ ಉಂಟು. ನಾವು ತಿನ್ನೋದು ಬಿಟ್ರೆ ಬೇರೆ ಏನೂ ಇಲ್ಲ. ಆದ್ರೆ ಕಾಫಿ ತೋಟಗಳಲ್ಲಿ ಬಟರ್ ಫ್ರೂಟ್ ಬೆಳೆದು ಲಕ್ಷಗಟ್ಟಲೆ ಆದಾಯ ಕಳಿಸ್ತಾ ಇದ್ದಾರೆ ತಮಿಳುನಾಡಲ್ಲಿ. ಅದನ್ನು ಅವರು ನಮಗೆ ಬಂದು ಇಲ್ಲಿ ಹೇಳಿದ್ರು. ಈಗ ನಾವು ಅದರ ಬಗ್ಗೆ ನಮ್ಮ ಕಾಫಿ ತೋಟಗಳಲ್ಲಿ ನೆರಳು ಮರ ಆಗಿ ಬಟರ್ ಫ್ರೂಟ್ ಬೆಳೆದು ನಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಬಹುದು. ಆ ನಿಟ್ಟಿನಲ್ಲಿ ಭಾರಿ ಒಂದು ಸಹಾಯ ಆಗಿದೆ. ಬೆಳೆಗಾರರಿಗೆಂದೇ 2 ದಿನ ಕಾರ್ಯಾಗಾರ ನಡೆದರೆ ಪ್ರದರ್ಶನ ಮತ್ತು ಮಾರಾಟ 3 ದಿನ ನಡೆಯಲಿದೆ. ಕ್ಯಾಮರಾಮ್ಯಾನ್ ಮನೋಜ್ ಜೊತೆ ಅನು ಕಾರ್ಯಪ್ಪ, ಸುದ್ದಿ ಟಿವಿ, ಕೊಡಗು.